ಇವಾಗ ಟೈಮು 4:15. ಸೊ ಇವಾಗ ಎದ್ದು ನಾನು ಕಾಯಿಲ್ಗೆ ಹಾಕಿ ಕಸನೆಲ್ಲ ತೆಗೆದು ನೆಲನ ಒರೆಸಿ ನಾನಿವಾಗ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ, ಕರಿಬೇವು ಮತ್ತು ಟೊಮೆಟೊ ಹಣ್ಣನ್ನು ಹೆಚ್ಚಿಟ್ಕೊಂಡು ನೆನೆಸಿಟ್ಟಿರೋ ಮೊಳಕೆ ಹೊಡೆದಿರೋ ಕಾಳನ್ನು ತೊಳೆದು ಒಂದು ಸೈಡ್ ಇಟ್ಕೊತಿದ್ದೀನಿ. ರೈಸ್ ಮಾಡಲಿಕ್ಕೂ ಕೂಡ ಒಂದು ಸೈಡ್ ಇಟ್ಟಿದ್ದೀನಿ. ಹಾಗೆ ಇವಾಗ ಪಲ್ಯ ಕೂಡ ಮಾಡಿಬಿಡ್ತೀನಿ. ಸೊ ಇವಾಗ ನಾನು ಒಗ್ಗರಣೆ ಎಲ್ಲ ಕೊಟ್ಟು ಪಲ್ಯನೂ ಆಗಿದೆ, ಹಾಗೆ ರೈಸ್ ಕೂಡ ಆಗಿದೆ. ನಾನಿವಾಗ ಬುತ್ತಿ ಕಟ್ಕೋಬೇಕು, ಅಂದರೆ ಮೀಸಲು ಬುತ್ತಿ ಕಟ್ಕೋಬೇಕು, ಹುಣ್ಣಿಮೆ ಅಲ್ವಾ ಅದಕ್ಕೆ. ಸೊ ಹಾಗಾಗಿ ಇವಾಗ ನಾನು ಮೀಸಲು ಬುತ್ತಿ ಬೇಕಾಗಿಂತ ಬುತ್ತಿಗೆ ಏನು ಬೇಕೋ ಅದನ್ನೆಲ್ಲ ಹೆಚ್ಚಿಟ್ಕೊಂಡು ಇವಾಗ ಸ್ನಾನ ಮುಗಿಸ್ಕೊಂಬಂದು ಪೂಜೆ ಮಾಡಿದ್ರಾಯ್ತು ಅಂತ ಪೂಜೆನ ಅಂದರೆ ನಿನ್ನೆ ಎಲ್ಲ ಮಾಡಿದ್ದೆ ಅಲ್ವಾ. ಸೊ ಮಾರ್ನಿಂಗ್ ಬೇಗ ಹೇಳ್ಬೇಕಾಗುತ್ತೆ ಅಂತ ದೀಪನ ಹಚ್ಚಿ ಹೂವನ್ನು ಚೇಂಜ್ ಮಾಡಿದೆ ಅಷ್ಟೇ. ಅದಾದಮೇಲೆ ನಾನಿವಾಗ ರೆಡಿಯಾಗಿ ನಾವು ಇವಾಗ ಹೋಗ್ತಾ ಇರೋದು ದೇವರ ಗುಡ್ಡಕ್ಕೆ. ಪ್ರತಿ ಹುಣ್ಣಿಮೆಗೂ ನಾನು ಸಚ್ಚಿ ಇಬ್ಬರು ಸೇರಿ ದೇವ್ರ ಗುಡ್ಡಕ್ಕೆ ಹೋಗೋದು ಕಾಮನ್ನು. ಆದರೆ ಇವಾಗ ಒಂದು ಕೆಲವು ತಿಂಗಳಿಂದ ಕಂಟಿನ್ಯೂ ಆಗಿ ಹೋಗೋಕ್ಕಾಗಿರಲಿಲ್ಲ. ಸೊ ನಾವಿವತ್ತು ದೊಡ್ಡ ಹುಣ್ಣಿಮೆ ಬೇರೆ ಇತ್ತು ಅಂತ ನಾನು ಬೇಗನೆ ಎದ್ದು ಮನೆ ಕೆಲಸ ಅಂದರೆ ಮುಗಿಸಿ ಪೂಜೆ ಎಲ್ಲನೂ ಮುಗಿಸ್ಕೊಂಡು ಸಚ್ಚಿನ ಎಬ್ಬಿಸಿ ಅವರು ಕೂಡ ಸ್ನಾನ ಮಾಡಿ ಆದಮೇಲೆ ನಾವಿವಾಗ ಹೋಗ್ತಾ ಇದ್ದೀವಿ. ಅಂದರೆ ಇಷ್ಟು ಬೇಗ ಏನಕ್ಕೆ ಹೋಗ್ತಾ ಇದ್ದೀವಿ ಅಂತಂದರೆ ದೊಡ್ಡ ಹುಣ್ಣಿಮೆ ಬೇರೆ, ಸೊ ಫುಲ್ ರಶ್ ಆಗಿರುತ್ತೆ. ಚಾಕ್ರಿ ಮಾಡೋಕ್ಕೆ ಸಚ್ಚಿಗೆ ಎಲ್ಲ ಸರಿಯಾಗಲ್ಲ, ಸ್ಪೇಸ್ ಸಿಗಲ್ಲ ಅಂತ ಗದ್ದಲದೊಳಗೆ ಹೋಗಿ ಗದ್ದಲದೊಳಗೆ ಬಂದರೆ ಅಷ್ಟು ಸಮಾಧಾನ ಕೂಡ ಇರಲ್ಲ. ಹಾಗಾಗಿ ಬೇಗ ನಾವು ಆಲ್ಮೋಸ್ಟ್ ಹೀಗೆ ಪ್ರತಿ ಹುಣ್ಣಿಮೆ ಇದ್ದಾಗೂ ಸ್ವಲ್ಪ ಬೇಗನೆ ಹೋಗ್ತಾ ಇರ್ತೀವಿ. ಕೆಲವೊಂದು ಟೈಮು ನಾವು ಊರಲ್ಲಿಲ್ಲ ಅಥವಾ ಬೇರೆ ಎಲ್ಲೋ ಕಡೆ ಇದ್ದೀವಿ ಅಂತ ಅಂದಾಗ ಮಾತ್ರ ಸೊ ಅಲ್ಲೇ ಯಾವ ಊರಲ್ಲಿರ್ತೀವಿ ಅಲ್ಲಿ ಶಿಬಾರ್ಕಟ್ಟೆ ಆಗಲಿ ಅಥವಾ ಮೈಲಾರಲಿಂಗೇಶ್ವರನ ಗುಡಿ ಇದ್ದರೆ ಅಲ್ಲಿ ಹೋಗಿ ನಮಸ್ಕಾರ ಮಾಡ್ಕೊಂಬರ್ತಾರೆ ಸಚ್ಚಿ. ಸೊ ಇವಾಗ ನಾವು ಬೈಕ್ ತೊಗೊಂಡು ಹೊರಟಿದ್ದೀವಿ. ಸೊ ನಮಗೇನು ಜಾಸ್ತಿ ದೂರ ಇಲ್ಲ, ಬ್ಯಾಡಗಿಯಿಂದ ಕಾಕೋಳದಿಂದ ಒಳಗಾಶ್ ಹೋಗಿಬಿಟ್ರೆ ಖರ್ಚಿಗೆ ಬಿಟ್ಟರೆ ನೆಕ್ಸ್ಟ್ ಡೇ ದೇವ್ರಗುಡ್ಡ ನಮಗೆ ಸಿಕ್ಬಿಡುತ್ತೆ. ನನ್ನ ಗಂಡ ಹೊಡೆಯೋ ಸ್ಪೀಡಿಗೆ ಗಾಡಿನ ಒಂದು 10 ನಿಮಿಷ 15 ನಿಮಿಷ ಅಬ್ಬಬ್ಬಾ ಅಂದರೆ ನಾವು ಒಂದು 15 ನಿಮಿಷದಲ್ಲಿ ಅಲ್ಲಿರ್ತೀವಿ. ಸೊ ಇವಾಗ ನಾವು ಹೊರಡ್ತಾ ಇದ್ದೀವಿ. ಕಾಕೋಳಕ್ಕೆ ಹೈವೇ ಹತ್ತುತ್ತೆ. ಸೊ ನಾವು ಹೈವೇನ ಬಿಟ್ಟು ಕೆಳಗಡೆ ಹೋಗಿ ಹಾಗೆ ಡೈರೆಕ್ಟ್ ಕರ್ಜಿ ರೋಡ್ ಹತ್ಬಿಟ್ಟುತ್ತೆ. ಸೊ ಅಲ್ಲಿಂದ ನಾವು ಸ್ಟ್ರೇಟಾಗಿ ಕಾಕೋಳದಿಂದ ಕರ್ಜಿಗೆ ಹೋದ್ವಿ. ಸೊ ಹೈವೇ ಬಾಜುನೇ ನಮಗೆ ದೇವ್ರಗುಡ್ಡಕ್ಕೆ ಹೋಗೋಕ್ಕೆ ದ್ವಾರ ಬಾಗಿಲ ಕಾಣಿಸ್ಬಿಡುತ್ತೆ. ಸೊ ಇದೆ ದೇವ್ರಗುಡ್ಡಕ್ಕೆ ಹೋಗೋ ರೂಟು. ಹಾಗೆ ಇದು ಮಾಲ್ತೇಶಂದು ಒಂದು ದ್ವಾರ ಬಾಗಿಲ. ಸೊ ಇಲ್ಲೇ ನಾವು ಹೋಗೋದು. ಆ ಕಡೆಯಿಂದ ಬರಬೇಕಾದ್ರೆ ಮೈಲಾರಲಿಂಗೇಶ್ವರಂದು ಕಾಣಿಸುತ್ತೆ, ಈ ಕಡೆಯಿಂದ ಹೋಗಬೇಕಾದ್ರೆ ಮಾಲ್ತೇಶಂದು ಕಾಣಿಸುತ್ತೆ. ಪ್ರತಿ ಸರಿ ಹೋದಾಗಲೂ ಕೂಡ ಕಾಲ್ನಡಿಗೆಯಿಂದ ಸುಮಾರು ಜನ ಹೋಗ್ತಾನೆ ಇರ್ತಾರೆ. ಆದರೆ ಈ ಸರಿ ನಾವು ಬೇಗ ಹೋಗಿದ್ವಿ, ಆದರೂ ಕೂಡ ನಮಗೆ ಅಲ್ಲಲ್ಲೇ ಸ್ವಲ್ಪ ಜನ ಕಾಲ್ನಡಿಗೆಯಿಂದ ನಡ್ಕೊಂಡು ಹೋಗ್ತಾ ಇರೋದು ಕಾಣಿಸ್ತಾ ಇತ್ತು. ಅಂದರೆ ತುಂಬ ದೂರದಿಂದ ದೇವ್ರಗುಡ್ಡದ ಮಾಲ್ತೇಶ ಸ್ವಾಮಿ ಅಂದರೆ ಗುಡ್ಡಯ್ಯ ಸ್ವಾಮಿಗೆ ಕಾಲ್ನಡಿಗೆ ಮೂಲಕನೇ ನಡ್ಕೊಂಡು ಹೋಗ್ತಾರೆ. ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಕಾಲ್ನಡಿಗೆಯಲ್ಲೇ ನಡ್ಕೊಂಡು ಹೋಗ್ತಾರೆ. ಸೊ ನೀವು ನೋಡ್ತಾ ಇರೋದು ಆ್ಯಂಡ್ ಇದು ಕರಿಯಾಲಜ್ಜ ಅಂತ ಏನೋ ಅಂತಾರೆ. ಸೊ ರಿಟರ್ನ್ ಬರಬೇಕಾದ್ರೆ ನಾವು ಅಲ್ಲಿ ಹೋಗಬೇಕಾದ್ರೆ ಸೀದಾ ನಾವು ದೇವ್ರಗುಡ್ಡಕ್ಕೆ ಹೋಗಿ ಅಲ್ಲಿದೆಲ್ಲ ಚಾಕ್ರಿ ಮುಗಿಸ್ಕೊಂಡು ರಿಟರ್ನ್ ಬರಬೇಕಾದ್ರೆ ಬರ್ತೀವಿ ನಾವು ಅಲ್ಲಿಗೆ. ಇವತ್ತು ನಾವೇನು ಬೇಗ ಎದ್ದು ಹೋದ್ವಿ ಅದೇ ನಮಗೆ ಪ್ಲಸ್ ಪಾಯಿಂಟು. ಅಂದರೆ ರಶ್ ಇರಲಿಲ್ಲ ಅಂತ ಅಲ್ಲ, ರಶ್ ಇತ್ತು. ಪ್ರತಿ ಹುಣ್ಣಿಮೆಲೂ ಕೂಡ ಪೊಲೀಸರಂತೂ ಇದ್ದೇ ಇರ್ತಾರೆ. ಯಾಕಂದರೆ ಅಷ್ಟು ರಶ್ ಆಗುತ್ತೆ, ಸಣ್ಣ ಪುಟ್ಟ ಜಗಳ ಆಗುತ್ತೆ. ಇಲ್ಲಿ ಎಂಟ್ರೆನ್ಸು ಇಲ್ಲಿಂದನೇ ಬಿಡೋದಿಲ್ಲ, ಬಟ್ ಇವಾಗ ಇನ್ನೂ ರಶ್ ಇರಲಿಲ್ಲ ಅಂತ ಬಿಟ್ಟರು. ಸೊ ನಾವು ಮೇಲೆ ಹೋದ್ವಿ. ನಾವು ಸ್ವಲ್ಪ ಬೀರಲಿಂಗೇಶ್ವರ ಗುಡಿ ಕಡೆ ಹೋಗಿ ನಾವು ನಮ್ಮ ಗಾಡಿನ ಹಚ್ಚಿ ಹೋಗ್ಬೇಕಂದ್ವಿ, ಬಟ್ ಅಲ್ಲಿ ಬಿಡಲಿಲ್ಲ. ರಿಟರ್ನ್ ಬಂದು ನಮ್ಮದು ಗಂಡನ ಮನೆ, ನಮ್ಮದು ಪ್ರಾಪರ್ ದೇವ್ರಗುಡ್ದೆ ಎಲ್ಲ ಸೊ ಇಲ್ಲಿಂದ ಒಂದು 2-3 ಕಿಲೋಮೀಟ್ರ್ ಏನೋ ಇದೆ ಅಷ್ಟೇ. ಸೊ ಆ ರೋಡಲ್ಲಿ ಹೋಗಿ ಬೈಕ್ನ ನಿಲ್ಲಿಸಿ ಬಂದರು ಸಚ್ಚಿ. ಸೊ ಇವಾಗ ನೋಡ್ತಾ ಇದ್ದೀರಾ, ಇವಾಗ ಜಾಸ್ತಿ ಗದ್ದಲ ಇಲ್ಲ, ಖಾಲಿ ಇದೆ. ನಾವಿವಾಗ ಹೋಗಿ ರಿಟರ್ನ್ ಚಾಕ್ರಿ ಮುಗಿಸ್ಕೊಂಡು, ಅಂದರೆ ರೋಡಲ್ಲಿ ಜಾಸ್ತಿ ಜನ ಇಲ್ಲ, ದೇವಸ್ಥಾನದಲ್ಲಿ ಇದ್ದರು. ನಾವು ರಿಟರ್ನ್ ಚಾಕ್ರಿ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಬರಬೇಕಾದ್ರೆ ಜಾಸ್ತಿನೇ ಗದ್ದಲ ಆಗಿಬಿಟ್ಟಿತ್ತು. ಆ್ಯಂಡ್ ಹಣ್ಣು ಕಾಯಿಗಂತೂ ಕೊರತೆನೇ ಇಲ್ಲ. ಅಲ್ಲಿ ಜನದ್ದು ಮೇನ್ ಆದಾಯನೇ ಅದು. ಪ್ರತಿಯೊಬ್ಬರು ಹಣ್ಣು ಕಾಯಿ, ಅರಿಶಿನ ಕುಂಕುಮ ಹೂ ಮಾಲೆ ಪ್ರತಿಯೊಬ್ಬರು ಮನೆಯಲ್ಲೂ ಒಬ್ಬರಾದರೂ ಈ ವ್ಯಾಪಾರನ ಮಾಡ್ತಾನೆ ಇರ್ತಾರೆ. ಸೊ ಬೀದಿ ಬದಿಗೂ ಹಚ್ಚಿದ್ರು, ಅಂಗಡಿಗಳನ್ನೂ ಹಚ್ಚಿದ್ರು. ಸಣ್ಣ ಪುಟ್ಟ ಮಕ್ಕಳೆಲ್ಲನೂ ರಜೆ ಇದ್ರಾಗಲಿ ಅಥವಾ ಸ್ಕೂಲ್ಗೆ ಹೋಗೋವರೆಗೂ ಆಗಲಿ ಅಲ್ಲಿ ಕೆಲಸ ಮಾಡಿಕೊಂಡೇ ಹೋಗ್ತಾರೆ. ಆ್ಯಂಡ್ ನಾವು ಇವಾಗ ದೇವಸ್ಥಾನದ ಹತ್ತಿರ ಬಂದಿದ್ದೀವಿ. ಸೊ ಇವಾಗ ಎಂಟರ್ ಆಗಿ ಆ ಕಡೆಯಿಂದ ಬರಬೇಕಾದ್ರೆ
ಆ ಸೈಡಿಂದ ಬಂದ್ರಾಯ್ತು. ಆಮೇಲೆ ಇನ್ನೊಂದೇನು ಅಂದರೆ ಇಲ್ಲಿ ನಾವೆಷ್ಟು ಭಕ್ತಿಯಿಂದ ಹೋಗ್ತೀವೋ ಅಷ್ಟು ಕೆಲವೊಂದು ಫ್ರಾಡ್ ಕೂಡ ಆಗುತ್ತೆ ಅಲ್ಲಿ. ಅಂದರೆ ಇವಾಗ ನಾನು ಇದನ್ನು ಹೇಳ್ಬಿಡ್ತೀನಿ, ದೋಣಿನ ನೀಡಬೇಕು ಅಂದರೆ ದೋಣಿಗೆ ನಾವು ಮೀಸಲು ಬುತ್ತಿ, ನಾನೇನು ಬೆಳಗ್ಗೆ ಬೇಗ ಎದ್ದು ಬುತ್ತಿ ಹಾಗೂ ಪಲ್ಯನ ಮಾಡ್ಕೊಂಡೆಲ್ಲ ಈ ಥರ ದೋಣಿಗೆ ಪ್ರಸಾದ ನೀಡಲಿಕ್ಕೆ ಅಂತ. ನಾವು ಆ್ಯಕ್ಚುಲಿ ಅದಕ್ಕೆ ಚಪಾತಿ ಅಥವಾ ರೊಟ್ಟಿ ಹೀಗೆಲ್ಲ ಮಾಡಿಕೊಂಡೇ ಹೋಗಬೇಕು. ಏನೂ ಇಲ್ಲ ಅಂದರೆ ಅಟ್ಲೀಸ್ಟ್ ಬಾಳೆಹಣ್ಣನ್ನಾದರೂ ನಾವು ದೋಣಿಗೆ ನೀಡಿ ಬರಬೇಕು ಅಂತಾರೆ. ಅದಕ್ಕಾಗಿ ಅಲ್ಲಿ ಜನರು ಕುಂತಿರ್ತಾರೆ. ಆದರೆ ನಾವು ನಮ್ಮ ಕೈಲಿ ಎಷ್ಟು ಸಾಧ್ಯ ಆಯ್ತೋ ಅಷ್ಟು ನಾವು ಜಸ್ಟ್ ಮೊಸರನ್ನ ಅಂದರೆ ಬುತ್ತಿನ ಕಳಿಸ್ಕೊಂಡು ಸ್ವಲ್ಪ ಕಾಳು ಪಲ್ಯನ ಮಾಡಿಕೊಂಡು ನಾನು ಹೋಗಿದ್ದೆ. ಹಾಗಾಗಿ ಅಲ್ಲಿ ಒಂದು 5 ದೋಣಿಯನ್ನು ತುಂಬಿಸಿ ನಾವಿನ್ನೂ ಮೈಲಾರಕ್ಕೂ ಹೋಗಿ ಬರ್ಬೇಕನ್ನೋ ಪ್ಲ್ಯಾನ್ ಇತ್ತು. ಬಟ್ ಅಲ್ಲಿ ಟೈಮ್ ಆಯಿತು, ಅಲ್ಲಿಗೆ ಹೋಗಿ ಬರೋಷ್ಟರಲ್ಲಿ ಇನ್ನೂ ಲೇಟ್ ಆಗುತ್ತೆ ಅಂತಂದರು. ಹಾಗಾಗಿ ನಾವು ರಿಟರ್ನ್ ಬರ್ತೀವಿ. ಆ್ಯಂಡ್ ಅಲ್ಲಿ ಹಣ್ಣುತುಪ್ಪ ಅಂತಾರಲ್ಲ ಆ ಥರ ಬಾಳೆಹಣ್ಣು ಇಟ್ಟಿರ್ತಾರೆ. ಮತ್ತು ನಾವು ದೋಣಿ ತುಂಬಿ ಆದಮೇಲೆ ಅವರು ಕೂಡ ದೋಣಿಗೆ ನಮ್ಮ ಬಾಕ್ಸಿಗೆ ದೋಣಿಯಲ್ಲಿರೋದು ಬೇರೆಯವ್ರು ನೀಡಿರೋ ಪ್ರಸಾದನ ಕೂಡ ಹಾಕಿ ಕೊಡ್ತಾರೆ. ಆ್ಯಂಡ್ ಇಲ್ಲಿ ಕಾಣ್ತಾ ಇದೆ ಇಲ್ಲ, ಇಲ್ಲಿಂದ ಹತ್ಕೊಂಡು ಹೋಗಬೇಕು. ಅಂದರೆ ನಾವಲ್ಲಿ ಒಂದು 6:45 ಅನ್ನೋಷ್ಟರಲ್ಲಿ ಮತ್ತೆ ರಿಟರ್ನ್ ಆಗಿದ್ವಿ ನಾವು. ಬಟ್ ನೀವು ನೋಡ್ತಾ ಇದ್ದೀರಾ ನಾವು ಅಷ್ಟು ಬೇಗ ಹೋದರೂ ಕೂಡ ಎಷ್ಟು ಜನ ಇದ್ದಾರೆ ಅಂದರೆ ಎಷ್ಟು ಭಕ್ತಾದಿಗಳಿದ್ದಾರೆ ಅಂತ. ಆ್ಯಂಡ್ ನಮಗೆ ಒಂದು ಖುಷಿ ಏನಾಯಿತು ಅಂತಂದರೆ ದೇವರು ಹೊಳೆಗೆ ಹೋಗ್ತಾ ಇತ್ತು, ಅದೇ ಟೈಮಿಗೆ ನಾವು ಕೂಡ ಹೋಗಿದ್ವಿ. ಹಾಗಾಗಿ ನಾನು ಯಾವತ್ತೂ ಅಲ್ಲಿ ಪೂಜೆ ನೋಡಿರಲ್ಲ, ಎಷ್ಟು ಸರಿ ಹೋದರೂ ಕೂಡ ಫುಲ್ ರಶ್ ಆಗಿಬಿಟ್ಟಿರೋದು ದೇವಸ್ಥಾನ. ಇವಾಗ ಒಂಥರ ಖುಷಿ ಆಯಿತು. ಇವಾಗ ಕಾಣಿಸ್ತಾ ಇರೋದೇ ಮೇನ್ ಗುಡಿ, ಗರ್ಭಗುಡಿ ಇವಾಗ ನೀವು ಕಾಣಿಸ್ತಾ ಇರೋದು. ಸೊ ಅವರು ಕೂಡ ಮೊನ್ನೆ ಆಗಸ್ಟ್ 15 ದಿನ ಅವರು ಕೂಡ ಅಲ್ಲಿ ದೇವಸ್ಥಾನದಲ್ಲಿ ಕೂಡ ಫ್ಲ್ಯಾಗ್ಗಳನ್ನೆಲ್ಲ ಹಾರಿಸಿದ್ರು ಅಂತೆ. ಆ್ಯಂಡ್ ಇಲ್ಲಿ ಗೊರಪ್ಪಜ್ಜ, ಕುದುರೆ ಕಾರು, ಮುಸ್ರಿ ಗೊರವ, ನಾನಾ ರೀತಿ ಭಕ್ತಾದಿಗಳು ತಮ್ಮ ಸೇವೆಯನ್ನು ಅಲ್ಲಿ ಸಲ್ಲಿಸ್ತಾರೆ. ಆ್ಯಂಡ್ ಪಾಳೆ ಮಾತ್ರ ತುಂಬ ಅಂದರೆ ತುಂಬಾ ಇತ್ತು. ನಾವು ನೋಡಿದಷ್ಟೇನು ಹಗುರ ಇರಲಿಲ್ಲ. ಅಲ್ಲಿ ನಾವು ಜನ ಇರೋಂಗಿಲ್ಲ. ಸಾಧ್ಯ ಆದರೆ ದೇವ್ರ ದರ್ಶನ ಗರ್ಭಗುಡಿಗೆ ಹೋಗಿ ಬಂದ್ರಾಯ್ತು ಅಂದ್ಕೊಂಡು ಹೋದ್ವಿ. ಆಚೆ ಕಡೆ ಸಚ್ಚಿ ಈ ಥರ ಚಾಕ್ರಿ ಮಾಡೋದು ಸ್ವಲ್ಪ ಲೇಟ್ ಆಗಿಬಿಡ್ತು. ಆ್ಯಂಡ್ ದೇವ್ರ ಹೊಳೆಗೆ ಹೋಗ್ತಾ ಇತ್ತಲ್ಲ, ಹಾಗಾಗಿ ನೋಡ್ಕೊಂಡು ಹೋದ್ರಾಯ್ತು ಅಂತ ಸ್ವಲ್ಪ ನಿಂತ್ವಿ ನಾವು. ಗಂಗಮಾಳಮ್ಮ ದೇವಸ್ಥಾನದಲ್ಲಿ ಇದು ಇವಾಗ ಎದುರಿಗೆ ಕಾಣ್ತಾ ಇರೋದು. ಆ್ಯಂಡ್ ಇದೆಲ್ಲ ಪಾಳೆಗೆ ಹಚ್ಕೊಂಡು ಹೋಗೋದು. ಅಲ್ಲೆಲ್ಲ ಕಾಯಿಕಲ್ ದಿಟ್ಗೆ ಅದನ್ನೆಲ್ಲ ಹಚ್ತಾ ಇದ್ರು. ಸ್ಟಾರ್ಟಿಂಗ್ ಇವಾಗ ದೇವ್ರು ಹೊರಿಸಿರ್ತಾರಲ್ಲ ಅವ್ರಿಗಿನ್ನೂ ಗೆಜ್ಜೆ ವಸ್ತ್ರ ಅದನ್ನೆಲ್ಲ ಕೊಡಿಸಿರಲ್ಲ. ಅವ್ರು ಈ ಥರ ತಮ್ಮದೇನು ಉಡುಗೆ ಇರುತ್ತೋ ಅದರಲ್ಲೇ ತಮ್ಮ ಚಾಕ್ರಿನ ಮುಗಿಸ್ಕೊಳ್ತಾರೆ. ಆ್ಯಂಡ್ ಅಲ್ಲಿ ದೇವ್ರು ಆಚೆ ಬರ್ತಾರೆ ಅಂತ ಹೇಳ್ತಾ ಇದ್ರು. ನಾನು ಹೋಗಿ ಚಿಕ್ಕದಾಗಿ ವಿಡಿಯೋ ಮಾಡ್ಕೊಂಬಂಡ್ರಾಯ್ತು ಅಂತ ಅಂದ್ಕೊಂಡೆ. ನೋಡಿ, ನಾವು ಬೇರೆ ಎಲ್ಲಾದರೂ ಏನಾದರೂ ಸೌಂಡ್ ಆದರೆ ನಮಗೆ ಕೇಳೋಕ್ಕಾಗೋದಿಲ್ಲ. ಅಲ್ಲಿ ಎಷ್ಟು ಸೌಂಡ್ ಇದ್ದರೂ ಕೂಡ ಅದೇನೋ ಭಕ್ತಿ, ಇನ್ನೂ ನಿಂತ್ಕೊಂಡು ನೋಡಬೇಕು, ಕೇಳಬೇಕು ಅನ್ನೋ ಥರ ಅನಿಸ್ತಿರುತ್ತೆ. ಸೊ ಇವರೆಲ್ಲ ಜೋಗಮ್ಗಳು ಜೋಗ ಹಾಕ್ತಾಯಿದ್ರು, ಗೌರಪ್ಪಜ್ಜರು, ಡಮರುಗ ಮತ್ತು ಈ ಕುದುರೆ ಕಾರೆಲ್ಲ ಚಾಕ್ರಿ ಮಾಡ್ತಾಯಿದ್ರು. ಇದೆಲ್ಲ ಒಂಥರ ನೋಡೋಕ್ಕೆ ಖುಷಿ. ಅಲ್ಲಿ ಯಾರು ಭಕ್ತಿ ಇರುತ್ತೆ ಅವ್ರಿಗೆ ಅದು. ಆ್ಯಂಡ್ ದೋಣಿನ ನೀಡಿಯಾಗಿತ್ತು. ನಾವಿವಾಗ ನೋಡಿ ದೇವ್ರನ್ನ ಆಚೆ ತೊಗೊಂಬರ್ತಾ ಇದ್ದಾರೆ. ಅಂದರೆ ಪಲ್ಲಕ್ಕಿನ ಆಚೆ ತೊಗೊಂಬರ್ತಾ ಇದ್ದಾರೆ, ಅಂದರೆ ಹೊಳೆಗೆ ಹೋಗ್ಬೇಕಂತ. ದೇವರು ಹೊಳೆಗೆ ಹೋಯ್ತು. ಇವಾಗ ನಾವು ಸಚ್ಚಿದು ಕೂಡ ಚಾಕ್ರಿ ಎಲ್ಲ ಮುಗೀತು. ಹಾಗಾಗಿ ನಾವು ಇವಾಗ ರಿಟರ್ನ್ ಆಗಬೇಕು. ಹಾಗೆ ಕಾಯಿಕೋಲೆಲ್ಲ ಹಚ್ತಾರಲ್ಲ, ಅಲ್ಲಿ ಹೋಗಿ ಎಣ್ಣೆನ ಹಾಕಿ ನಾವು ಉದ್ದಿನ ಕಡ್ಡಿ ಎಲ್ಲ ಬೆಳಗ್ಗೆ ನಾವು ದಕ್ಷಿಣೆ ಒಳಗೆ ಹೋಗಿ ಸ್ವಲ್ಪ ದಕ್ಷಿಣೆನ ಮುಟ್ಟಿಸಿ ನಾವು ರಿಟರ್ನ್ ಆಗ್ತೀವಿ. ಅಂದರೆ ದೇವ್ರನ್ನ ರೌಂಡ್ ಹಾಕಿ ಬರ್ತೀವಿ ನಾವು
ಪ್ರದಕ್ಷಿಣೆ ಹಾಕಿ ಬರ್ತೀವಿ. ಸೊ ಪ್ರದಕ್ಷಿಣೆ ಹಾಕುವಾಗ ನಿಮಗೆ ತೋರಿಸ್ತೀನಿ ಎಷ್ಟು ಜನ ಇದ್ದಾರೆ ಅಂದರೆ, ಇಲ್ಲೆಲ್ಲ ಇಷ್ಟು ಜನ ಇದ್ದರೆ ದೇವ್ರ ದರ್ಶನಕ್ಕಾಗಿ ಎಷ್ಟು ಜನ ಕಾಯ್ತಾ ಇದ್ದಾರೆ. ಕಾಯ್ಕೊಳ್ದಿಟ್ಟಿಗೆ ಹಚ್ಚಲಿಕ್ಕಾಗಿ ಸಪ್ರೇಟಾಗಿ ಜಾಗ ಮಾಡಿದರು. ಇವಾಗ ನಾವು ಇಲ್ಲೆಲ್ಲ ಕಾಣಿಸ್ತಿದ್ದಾರೆ, ಇವ್ರ ತಲೆಗೆ ಸುತ್ಕೊಂಡು ಗೋರಪ್ಪಜ್ಜರು. ಇವ್ರ ಕೈಲಿ ನಾವು ಸಿಕ್ಕರಂತರೂ ಬಿಡೋದೇ ಇಲ್ಲ, ನಮ್ಗೆ ಹಾಗೆ ಹೀಗೆ ಅಂತ ಏನೇನೋ ಹೇಳಿ ನಮ್ಮ ಕೈಲಿ ಸರಿಯಾಗಿ ದುಡ್ಡು ಕೆತ್ತಿ ಬೇಡ ನಾವು ಹಾಗಾಗಿ ಹೋಗೋದೇ ಇಲ್ಲ ನಾವಲ್ಲಿ. ಇದೆಲ್ಲ ಗುಡ್ಡೆಯಿಂದು ಪಾದರಕ್ಷೆಗಳು, ಅಂದರೆ ಇವು ವರ್ಷ ಬೆಳಿತಾನೆ ಇರ್ತವೆ ಅಂತ ಹೇಳ್ತಾರೆ. ಆ್ಯಂಡ್ ನಾವು ಇವಾಗ ಗರ್ಭಗುಡಿ ಒಳಗೆ ಹೋಗ್ಬೇಕಂತ ಹೋದ್ವಿ, ಆದರೆ ಅಲ್ಲಿ ಕೂಡ ತುಂಬಾ ಪಾಳೆ ಇತ್ತು. ಅದನ್ನೆಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಸಜ್ಜಿಗೆ ಕೆಲಸಕ್ಕೆ ಟೈಮ್ ಆಗುತ್ತೆ ಅಂತ ನಾವು ಬೇಡ ಅಂತ ಹಾಗೆ ಆಚೆ ಕಡೆಯಿಂದನೇ ಕೈ ಮುಗಿದು, ನನಗಂತೂ ಕಾಣಲಿಲ್ಲ, ಆದ್ರೂ ಹಾಗೆ ಕೈ ಮುಗಿದು ರಿಟರ್ನ್ ನಾವು ಹಿಂದ್ಗಡೆ ಆಗಿ ಶೂಲ್ ಬೀರಪ್ಪ ಕಡೆ ಹಾಸಿ ನಾವು ಮತ್ತೆ ಬಿಲ್ ದೇವ್ರ ಗುಡಿ ಇತ್ತು, ಸೊ ಅಲ್ಲಾರಿಸಿ ಬಂದು ದೇವಸ್ಥಾನಕ್ಕೆ ಏನು ಎಂಟರ್ ಆಗ್ತಿದ್ದೀವಲ್ಲ ಅಲ್ಲಿ ನಮ್ಗೆ ಬಂದ ತಕ್ಷಣವೇ ಲೆಫ್ಟಿಗೆ ಒಂದು ಪಾಳೆ ಹಚ್ಚೋಕ್ಕಿದೆ, ಅಲ್ಲಿಂದ ಸ್ಟಾರ್ಟ್ ಆಗಿರೋದು. ಈ ದೇವ್ರ ಗುಡಿನ ಸುತ್ತ ಹಾಕಿ ಬಂದ್ರೂ ನೋಡ್ತಾ ಇದ್ದೀರಾ ಇಷ್ಟು ಪಾಳೆ ಇದೆ. ಇಷ್ಟನ್ನೆಲ್ಲ ದಾಟ್ಕೊಂಡು ನಾವು ಹೋಗಬೇಕು ಅಂತಂದರೆ ಟೈಮ್ನೇ ಮುಗಿದು ಹೋಗಿಬಿಡುತ್ತೆ, ಹಾಗಾಗಿ ನಾವು ಹೋಗಲಿಲ್ಲ. ಆ್ಯಂಡ್ ಅಲ್ಲೇ ಕಲ್ಯಾಣ ಮಂಟಪ ಇದೆ, ಇದು ಕಲ್ಯಾಣ ಮಂಟಪ. ಅಲ್ಲಿ ಸಣ್ಣ ಪುಟ್ಟ ಜವಳಿ ಇಳಿಸೋದಾಗಿರ್ಬೋದು ಅಥವಾ ಏನಾದರೂ ಕಾರ್ಯಕ್ರಮ ಇದ್ದರೂ ಕೂಡ ಅಲ್ಲಿ ಮಾಡ್ತಾರೆ. ಆ್ಯಂಡ್ ನಾವು ಇವಾಗ ರಿಟರ್ನ್ ಆಗಿ ಅಲ್ಲಿ ತುಪ್ಪದ ಗಂಗಮಾಳಮ್ಮ ಅಂತ ಇತ್ತು, ಸೊ ಅಲ್ಲಿ ಗುಡಿಗೆ ಹೋಗಿ ಬಂದ್ವಿ. ಎಂಟ್ರೆನ್ಸ್ ಅದು ನೋಡಿ, ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಇವಾಗ ನಾವು ದೇವರಿಗೆನ್ನೆಲ್ಲ ನಮ್ಮದು ಚಾಕ್ರಿ ಆಗಲಿ ನಮ್ಮದು ಪೂಜೆನೆಲ್ಲ ಮುಗಿಸ್ಕೊಂಡು ಆರಾಮಲ್ಲಿ ಜಾಸ್ತಿನೇ ನಾವು ಟೈಮ್ ಕಳೆದ್ವಿ. ಅಲ್ಲಿಂದ ಇಲ್ಲಿ ಹೆಗ್ಗಪ್ಪಗೆ ಹೋಗಿ ನಾವು ರಿಟರ್ನ್ ಇವಾಗ ಊರಿಗೆ ಹೊರಡಬೇಕು. ಆ್ಯಂಡ್ ನಮ್ಮ ಸಚ್ಚಿದೊಂದು ಗುಣ ಏನು ಅಂದರೆ, ಇವಾಗಲ್ಲಿ ದುಡ್ಡು ಕೇಳಲಿಕ್ಕೆ ಕೂತ್ಕೊಂಡಿರ್ತಾರೆ ವಯಸ್ಸಾದವರು, ಎಲ್ರಿಗೂ ದುಡ್ಡು ಕೊಡೋಂಗಿಲ್ಲ ಅವರು. ನಿಜ ಅಂದರೆ ಅವ್ರು ಎಷ್ಟು ತಾಳೆ ಹಾಕಿ ಕೊಡ್ತಾರಂದರೆ, ಇವ್ರಿಗೆ ದಾಡಿ ದುಡ್ಕೊಂಡು ತಿನ್ನೋಕ್ಕೆ ಇಷ್ಟೆಲ್ಲ ಅಂತಾರೆ. ಅಂದ್ರೇನು, ಅವ್ರಿಗೂ ಸುಮ್ಮನೆ ದುಡ್ಡು ಕೊಟ್ಟು ನಾವೇ ಕಲಿಸ್ಬಾರ್ದು ಅಂತ. ಅವ್ರು ಗೋರಪ್ಪಜ್ಜರು ಸ್ವಲ್ಪ ಜನ ಇರ್ತಾರೆ, ಇಲ್ಲದೇ ಇರೋರು ಇರ್ತಾರೆ. ಯಾರಿಗೆ ವಯಸ್ಸಾಗಿರುತ್ತೆ ನೋಡಿ ಅವ್ರಿಗೆ ಕೊಡೋದು, ಅಥವಾ ಅವ್ರ ಕೈಯಲ್ಲಿ ದುಡಿಯೋಕೆ ಆಗೋದಿಲ್ಲ, ಅಥವಾ ಅವ್ರ ಕೈ ಕಾಲು ಏನಾದರೂ ಆಗಿದ್ದರೆ ಮಾತ್ರ ಕೊಡ್ತಾರೆ. ಸುಮ್ಮನೆ ಕುತ್ಕೊಂಡಾರಂತ ಕೊಟ್ಬಿಡಂಗಿಲ್ಲ. ನಾನು ಹೇಳಿದ್ನಲ್ಲ, ಪ್ರತಿಯೊಬ್ಬರ ಮನೆಯಲ್ಲೂ ಒಬ್ಬರಾದರೂ ವ್ಯಾಪಾರ ಮಾಡ್ತಾರೆ ಇಲ್ಲಿ ಯಾರ ಮನೇಲಿ ನೋಡಿದ್ರು ಹಣ್ಣು ಕಾಯಿ ಮಾರ್ತಿರ್ಬೋದು, ಅಥವಾ ಎಣ್ಣೆ ಮಾಡ್ತಿರ್ಬೋದು, ಅಥವಾ ಈ ಥರ ಪುರಿ ಮಂಡಕ್ಕಿ ಮಾರೋದಾಗಿರ್ಬೋದು, ಏನಾದರೂ ಒಂದು ವ್ಯಾಪಾರನ ಮಾಡ್ತಾನೆ ಇರ್ತಾರೆ. ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ. ಕಾಯಿ ಹಣ್ಣು ವ್ಯಾಪಾರನೇ ಇಲ್ಲಿ ಭಾಳ ಜೋರು. ಆ್ಯಂಡ್ ಇದು ಬೀರಪ್ಪನ ಗುಡಿ, ಅಲ್ಲಿ ನಾವು ಹೋಗಲಿಲ್ಲ, ಜಸ್ಟ್ ಆಚೆಯಿಂದ ಕೈ ಮುಕ್ಕೊಂಡು ಇವಾಗ ನಾವು ರಿಟರ್ನ್ ನಮ್ಮ ಬ್ಯಾಡ್ಗಿಗೆ ನಾವು ಹೋಗ್ತಾ ಇದ್ದೀವಿ. ನಾವು ರಿಟರ್ನ್ ಬರಬೇಕಾದ್ರೂ ನೋಡ್ತಾ ಇದ್ದೀರಾ ಕಾಲ್ನಡಿಗೆಯಿಂದ ಎಷ್ಟು ಜನ ಬರ್ತಾಯಿದ್ರು ಅಂತ. ನಾವು ರಿಟರ್ನ್ ಆಲ್ರೆಡಿ 6:30 ಒಂದು 7 ಗಂಟೆ ಅಷ್ಟರಲ್ಲೇ ರಿಟರ್ನ್ ಬರ್ತಾ ಇದ್ವಿ ನಾವು. ಆವಾಗಾದ್ರೂ ಜನ ಅಷ್ಟು ಬೇಗ ಇದ್ರೂ ಕೂಡ ನಡ್ಕೊಂಡು ಬರ್ತಿದ್ರು, ಅಂದರೆ ಅವ್ರು ಎಷ್ಟು ಬೇಗ ಎದ್ದು ಬರ್ತಿರ್ಬೇಕು ನೋಡಿ. ಆ್ಯಂಡ್ ನಾವು ಇಲ್ಲಿ ಕರಿಯಾಲಜ್ಜ ಅಂತಾರಲ್ಲ, ಸೊ ಆ ದೇವ್ರಿಗೆ ಬಂದು ಅಲ್ಲಿ ಕೂಡ ಸ್ವಲ್ಪ ಚಾಕ್ರಿನ ಮುಗಿಸ್ಕೊಂಡು ನಾವು ರಿಟರ್ನ್ ಬ್ಯಾಡ್ಗಿಗೆ ಬರ್ತೀವಿ. ನನಗೆ ದೇವ್ರಿಗೆಲ್ಲ ಹೋದ್ವಿ, ಎಲ್ಲ ಸಮಾಧಾನದಿಂದ ಹೋಗಿ ಬಂದ್ವಿ. ಬರಬೇಕಾದ್ರೆ ನಂಗೆ ಒಂದೇ ಟೆನ್ಷನ್ನು, ಹೋಗಿ ಟಿಫಿನ್ ಮಾಡಬೇಕು, ರೆಡಿ ಮಾಡಬೇಕು ಮತ್ತೆ ಅಂತ. ಇದೇ ನನಗೆ ಟೆನ್ಷನ್ ಆಗಿತ್ತು. ಅಂದರೆ ಮಾಡಲೇಬೇಕು, ಇನ್ನು ಟೈಮ್ ಬೇಜಾನಿತ್ತು, 1-2 ತಾಸು ಮೇಲೆ ಇತ್ತು ನನಗೆ ಟೈಮು ಸಚ್ಚಿ ಬ್ಯಾಂಕಿಗೆ ಹೋಗಲಿಕ್ಕೆ. ಬಟ್ ನಾವು ಇವಾಗ ರಿಟರ್ನು ಇವಾಗ ಆಲ್ರೆಡಿ ಕಾಕೊಳೆಲ್ಲ ದಾಟಿ ನಮ್ಮ ಬ್ಯಾಡ್ಗಿ ನಿಯರ್ ಬಂದ್ವಿ. ನಾನು ಇವಾಗ ಹೋಗಿ ಏನಾದರೂ ಟಿಫಿನ್ ಮಾಡಿದ್ರಾಯ್ತು ಅಂತ ಹೇಳಿ ಅಂದ್ಕೊಂಡೆ. ದೇವ್ರ ಗುಡ್ಡದ ಬಗ್ಗೆ ಒಂದು 3-4 ಕಥೆಗಳನ್ನ ಹೇಳ್ತಾರೆ. ನಮ್ಮ ಅಪ್ಪಾಜಿ ನಮ್ಗೆ ಯಾವಾಗಲೂ ಒಂದು ಹೇಳಿದ್ರು, ಬಟ್ ಅದನ್ನ ಹೇಳೋಕ್ಕಿಲ್ಲ, ನನಗೂ ಟೈಮ್ ಇರಲಿಲ್ಲ. ಯಾವಾಗಾದರೂ ಅದರದ್ದೇ ಅಂತ ಒಂದು ವಿಡಿಯೋ ಮಾಡಿದಾಗ ನಾನು ಖಂಡಿತವಾಗಿ ತಿಳಿಸ್ಕೊಡ್ತೀನಿ. ನಂಗೆ ಟಿಫಿನಿನ ಚಿಂತೆನೇ ಇಲ್ದಂಗೆ ಆಯಿತು. ನಮ್ಮ ಓನರ್ ಆಂಟಿ ಬಂದು ನಮಗೆ ಟಿಫಿನ್ ಕೊಟ್ಟು ಹೋದರು. ಸೊ ಹಾಗಾಗಿ ನಾವು ಅವ್ರು ಪಡ್ಡು ಮಾಡಿದ್ರು, ಅದು ನನ್ನ ಫೇವ್ರೆಟ್ ಬೇರೆ. ಸೊ ಹಾಗಾಗಿ ನಾವು ಅದನ್ನೇ ಟಿಫಿನ್ ಮಾಡಿದ್ವಿ. ಸೊ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಪೋರ್ಟ್ ಮಾಡ್ತಾಯಿರಿ.